ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅದು ಮಲ್ಲಪ್ಪ ಜೋಧವರ್. ಆತ್ಮೀಯರೇ, ನಿನ್ನೆ ರಾತ್ರಿ 9:30 ಅಂದರೆ ಇವತ್ತಿನ ನಮ್ಮ ಭಾರತದ ಕಾಲಮಾನ ಪ್ರಕಾರ ಬೆಳಗಿನ 6:00 ನಮ್ಮ ಟ್ರಂಪ್ ಅವರು ಅವರ ದೇಶವನ್ನು ಉದ್ದೇಶಿಸಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂದೇಶವನ್ನು ಕೊಟ್ಟರು. ಆಲ್ರೆಡಿ ಅದು ಬಿತ್ತರಣೆ ಆಗ್ತಾ ಇದೆ. ಒಂದು ವಿಶ್ವಾಸ ಮೂಡಿಸುವಂಥ ಕೆಲಸ ಅಮೇರಿಕನ್ಗಳಲ್ಲೇ. ಅದೇ ಕಾಲಕ್ಕೆ ಅಮೇರಿಕಾ ಸೋತಿಲ್ಲ ಅನ್ನುವಂಥ ಮೆಸೇಜ್ ಕೊಡುವಂಥದ್ದು ಮತ್ತೇನು ಪ್ರಯತ್ನ ಮಾಡಿದರು. ಆದರೆ ಅವ್ಯಾವೂ ವಿಶೇಷವಾಗಿ ಈಗಾಗಲೇ ಧಮಕಿ ಕೊಟ್ಟಿದ್ದಾರೆ. ಅವರು ಒಮ್ಮೆಲ್ಲ 2 ಸಲ ಹಾಕಿ ಕೊಡ್ತಾನೆ ಇದ್ದಾರೆ. ಈಗಾಗಲೇ ಮತ್ತು 10 ದಿವಸಗಳು ಮತ್ತೆ ಮುಂದಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಈ ಇರಾನ್ ಮೇಲೆ, ಇರಾನದ ನೈಸರ್ಗಿಕ ಅನಿಲ ಮತ್ತು ಜೊತೆಗೆ ಒಂದು ಖರ್ಗ್ ಐಲ್ಯಾಂಡನ್ನು ನಾಶ ಮಾಡ್ತೀನಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಹಾರ್ಮುಜ್ ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದರು. ಆದರೆ ಈ ಸಲ ಯಾಕೋ ಏನೋ ಅಂಥ ಮಾತುಗಳು ಭಾಳ ಜೋರಾಗಿ ಬರಲಿಲ್ಲ. ಇತ್ತು ಇಲ್ಲಂತಲ್ಲ, ಆದರೆ ಇವತ್ತು ಅನುಭವಕ್ಕೆ ಬಂದದ ಅಮೇರಿಕ ತನ್ನ ಪರಿಸ್ಥಿತಿ ಏನು, ತನ್ನ ಒಂದು ಶಕ್ತಿ ಎಷ್ಟು ಏನು ಅನ್ನುವಂಥದ್ದು. ಯಾಕಂದರೆ ಇಲ್ಲಿವರೆಗೆ ಏನಾಗಿತ್ತಪ್ಪ ಅಂದ್ರೆ ಹೊರಗೆ ಹತ್ತಿರಲಿಲ್ಲ ಅಮೇರಿಕಾದ ಶಕ್ತಿ ಏನದಂತಾರೆ. ಅದರಲ್ಲೂ ಜಗತ್ತಿನಲ್ಲೇ ಒಂದು ಭೂತ ಆದಂಗೆ ಆಗಿಬಿಟ್ಟಿದ್ದು ಎರಡು, ಅಮೇರಿಕ ಮತ್ತು ಇಸ್ರೇಲ್ ಅಂತೂ ದೊಡ್ಡ ಭೂತ ಆದಂಗೆ ಆಗಿಬಿಟ್ಟಿದ್ದು ಪಾಪ. ಈ ಒಂದು ಏನು ಮಿಡ್ಲ್ ಈಸ್ಟ್ದಲ್ಲೇ ಎಲ್ಲ ದೇಶಗಳು ಬೆದರೋದನ್ನ ಅದ. ಭಾಳ ಶಣರ್ರಿ, ಭಾಳ ಜಾಣ್ರಿ, ಅವ್ರದ್ದರೆ ಯಾರೂ ಇಲ್ಲ. ನಮ್ಮ ಅದರಲ್ಲೂ ನಮ್ಮ ಮೋದಿಯವರು ಹೋಗಿ 2 ನಿಮಿಷ ಯುದ್ಧ ಸ್ಟಾರ್ಟ್ ಆಗುತ್ತೆ. ಮತ್ತು ಬೇರೆ ಅಲ್ಲಿ ಹೋಗೋದ ಕಾರಣ ನಮ್ಮಲ್ಲಿಯ ನಾಯಕರು ಮೂಲ ಕಾರಣ ಇದೆ. ಭಾಳ ಬುದ್ಧಿವಂತರಪ್ಪ, ಭಾಳ ದಿಟ್ಟರು, ಸಣ್ಣ ದೇಶ ಆದರೂ ಜಗತ್ತನ್ನು ಆಳ್ತಾ ಇದ್ದಾರೆ ಅಂತೇಳಿ ಅದ್ರದ್ದು ಇವತ್ತು ಎಕ್ಸ್ಪೋಸ್ ಆಗ್ಯದ. ಎಷ್ಟು ಮಟ್ಟಿಗೆ ಇದು ಗಟ್ಟಿ ಅದ, ಎಷ್ಟು ಮಟ್ಟಿಗೆ ಟೆಕ್ನಿಕಲಿ ಸ್ಟ್ರಾಂಗ್ ಅದ ಅನ್ನುವಂಥದ್ದು. ಇವತ್ತು ಅಮೇರಿಕಾ ಹೆಚ್ಚು ಕಡಿಮೆ ಯುದ್ಧದಿಂದ ದೂರ ಸರಿಯುವ ಸಾಧ್ಯತೆಗಳಿದ್ದಾವೆ. ಧಮಕಿಯನ್ನು ಕೊಟ್ಟರು. ಆ ಧಮಕಿ ಕೊಟ್ಟ ತಕ್ಷಣ ಇರಾನ್ ಉತ್ತರ ಕೊಟ್ಟೇ ಬಿಡ್ತಾ ಇದೆ. ಈಗಾಗಲೇ ಕೊಟ್ಟದ್ರೂ ಕೂಡ ಈಗೇನಲ್ಲಿ ಒಂದು ಧಮಕಿ ಕೊಡ್ತಾರೆ ಒಂದು ಸುದ್ದಿ ಇತ್ತು. ಆ ನೆಲೆಯಲ್ಲಿ ಈಗಾಗಲೇ ಇರಾನ್ ಇದ್ದಂಥದ್ದು ಈ ನಮ್ಮ ಅಮೇರಿಕಾದ ಕಂಪ್ನಿಗಳನ್ನು, ಅದರಲ್ಲೂ ಮುಖ್ಯವಾಗಿ ನಿಮಗೆ ಈಗಾಗಲೇ ಹೇಳಿದಂಥ ಯಾರ್ದೂ ಇಲ್ಲ ರೀ, ಬರ್ಗರ್ದಿರಲಿ, ಇನ್ನೊಬ್ಬಂದಿರಲಿ, ಅಥವಾ ನಮ್ಮ ಅಮೆಜಾನ್ ಇರಲಿ, ಅಥವಾ ನಮ್ಮ ಇನ್ನುಳಿದ ಅನೇಕ ಈ ಕಾರ್ಪೊರೇಟ್ಗಳ